ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಭಾರೀ ಮುಖಭಂಗ ಉಂಟಾಗಿದೆ. ಜೆಡಿಎಸ್ನ 4-5 ಶಾಸಕರು ಅಡ್ಡ ಮಾಡಿರುವ ಶಂಕೆ ಇದ್ದು, ಈ ಬೆಳವಣಿಗೆಯಿಂದ ಜೆಡಿಎಸ್ ಪಾಲಾಯದಲ್ಲಿ ತೀವ್ರ ಆತಂಕ ಶುರುವಾಗಿದೆ. ಶಾಸಕರ ನಡೆ ಬಗ್ಗೆ ತೀವ್ರ ಅಸಮಾಧಾನ ಹೊರಹಾಕಿರೋ ಕುಮಾರಸ್ವಾಮಿ ಇವತ್ತು ಮಧ್ಯಾಹ್ನ ತಮ್ಮ ನಿವಾಸದಲ್ಲಿ ಶಾಸಕರ ತುರ್ತು ಸಭೆ ಕರೆದಿದ್ದಾರೆ. ಈ ಸಭೆಗೆ ಎಲ್ಲಾ ಶಾಸಕರು ಖುದ್ದಾಗಿ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ. ರಾಜ್ಯದಲ್ಲಿ ನಿನ್ನೆ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಿರೀಕ್ಷೆಗೂ ಮೀರಿದ ಹಿನ್ನಡೆಯನ್ನ ಬಿಜೆಪಿ ಅನುಭವಿಸಿದೆ. ಬಿಜೆಪಿ ಶಾಸಕರಿಂದಲೇ ಅಡ್ಡಮತವಾಗಿದ್ದು, ರಾಜ್ಯ ಕಮಲ ಪಾಲಾಯದಲ್ಲಿ ಹಲ್ಚಲ್ ಎಬ್ಬಿಸಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮಾಧ್ಯಮಗಳ ಮುಂದೆ ಕೊಟ್ಟಿರುವ ಲೆಕ್ಕವೊಂದು, ಅಡ್ಡಮತಗಳ ಲೆಕ್ಕ ಬೇರೊಂದು ಎನ್ನಲಾಗ್ತಿದೆ. ಮೂಲಗಳ ಪ್ರಕಾರ ಬಿಜೆಪಿಯ ಬೈರತಿ ಬಸವರಾಜು, ಎಚ್.ಕೆ. ಸುರೇಶ್, ಕೃಷ್ಣನಾಯ್ಕ್ ಹಾಗೂ ಚಂದ್ರು ಲಮಣಿ ಅಡ್ಡ ಮತದಾನ ಮಾಡಿದ್ದಾರೆ ಎಂಬ ಮಾಹಿತಿ ಇದೆ. ಹೀಗಾಗಿ ಅಡ್ಡ ಮತದಾನ ಮಾಡಿದವರ ಮೇಲೆ ಕ್ರಮಕ್ಕೆ ಮುಂದಾಗಲೇಬೇಕೆಂದು ಬಿಜೆಪಿ ನಾಯಕರು ನಿರ್ಧರಿಸಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರ ಪಟ್ಟಿ ಬಗ್ಗೆ ನನಗೆ ಮಾಹಿತಿ ಇದೆ. ಅದನ್ನು ಹೈಕಮಾಂಡ್ ನಾಯಕರಿಗೆ ಕೊಡುತ್ತೇನೆ ಎಂದು ಬಿವೈ ವಿಜಯೇಂದ್ರ ಹೇಳಿದ್ರು. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ಧವಳಗಿರಿ ನಿವಾಸದ ಬಳಿ ಮಾತನಾಡಿದ ಅವರು, ಅಡ್ಡ ಮತದಾನ ಮಾಡಿದವರನ್ನು ಕ್ಷಮಿಸುವ ಪ್ರಶ್ನೆಯೇ ಇಲ್ಲ. ನಾವು 2 ಸೀಟು ಗೆದ್ದಿರಬಹುದು. ಅದಕ್ಕೆ ನಮಗೂ ಬೇಸರ ಇದೆ. ಇದು ತಾಯಿಗೆ ಮೋಸ ಮಾಡಿದ ಹಾಗೆ ಅಂತ ಬೇಸರ ಹೊರಹಾಕಿದ್ರು. ಪರಿಷತ್ ಚುನಾವಣೆ ಗೆಲುವಿನಲ್ಲಿ ಸಿಎಂ ಅಧ್ಯಕ್ಷರು ಸುರ್ಜೇವಾಲಾ ಪ್ರಯತ್ನ ಇದೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಪರಿಷತ್ ಚುನಾವಣೆಯಲ್ಲಿ ಅಡ್ಡಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಅವರು, ಬೇರೆಯವರು ಮತ ಹಾಕಿದ್ದಕ್ಕೆ ನಮಗೆ 32 ಮತಗಳು ಸಿಕ್ಕಿದೆ. ಈ ಗೆಲುವಿನಲ್ಲಿ ಸಿಎಂ ಅಧ್ಯಕ್ಷರು ಸುರ್ಜೇವಾಲಾ ಪ್ರಯತ್ನ ಇದೆ ಅಂತ ಹೇಳಿದ್ರು. ಪರಿಷತ್ ಚುನಾವಣೆಯಲ್ಲಿ ಅಭಿವೃದ್ಧಿಗೆ ಮತ ಹಾಕಿದ್ದಾರೆ, ಸಮಾನ ಮನಸ್ಕರು ಮತ ಹಾಕಿದ್ದಾರೆಂದು ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಾವು ಎಲ್ಲರಿಗೂ ಮನವಿ ಮಾಡಿದ್ದೆವು, ಯಾರು ಮತ ಹಾಕಿದ್ದಾರೋ ಗೊತ್ತಿಲ್ಲ ಎಂದರು. ಪರಿಷತ್ ಚುನಾವಣೆಯಲ್ಲಿ ಬಹಳ ಸ್ಪಷ್ಟವಾಗಿ ನಾಯಕತ್ವದ ಕೊರತೆ ಗೊತ್ತಾಗಿದೆ. ಅವರಲ್ಲೇ ನಂಬಿಕೆ ಇಲ್ಲದಂತಾಗಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ನಾವು ಜನರಿಗೆ ಜನಪರವಾದ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದೇವೆ, ಕುಟುಂಬಗಳಿಗೆ ಸ್ಥಿರತೆ ಕಾಯ್ದುಕೊಂಡಿದ್ದೇವೆ. ಹೀಗಾಗಿ ನಮಗೆ ಸ್ವಾಭಿಮಾನದ ಮತ ಹಾಕಿದ್ದಾರೆ. ಕೆಲ ಶಾಸಕರು ಆತ್ಮಸಾಕ್ಷಿ ಮತ ನೀಡಿದ್ದಾರೆ ಎಂದರು. ಪರಿಷತ್ ಚುನಾವಣೆಯ ಗೆಲುವಿನ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದಿದ್ದಾರೆ. ನಿನ್ನೆ ರಾತ್ರಿ ಕುಟುಂಬಸ್ಥರು ಹಾಗೂ ಸಹಚರರೊಂದಿಗೆ ಆಂಧ್ರಪ್ರದೇಶದ ತಿರುಪತಿ ತಿಮ್ಮಪ್ಪನ ದೇಗುಲಕ್ಕೆ ಆಗಮಿಸಿದ ಸಿಎಂ ತಿರುಪತಿಯ ವೆಂಕಟೇಶ್ವರ ದೇವಾಲಯಕ್ಕೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಗೌಡಗೆ ರಾಜ್ಯಾತೀತ ಆರೋಪ ಹಿನ್ನೆಲೆ ಇಲಾಖೆ ತನಿಖೆ ನಡೆಸಿ ವರದಿ ಕೊಡುವಂತೆ ಜೈಲು ಡಿಜಿ ಅಲೋಕ್ ಕುಮಾರ್ ಸೂಚನೆ ನೀಡಿದ್ದಾರೆ. ಅಲೋಕ್ ಕುಮಾರ್ ಆದೇಶ ಹೊರಡಿಸುತ್ತಿದ್ದಂತೆ ಅಧಿಕಾರಿಗಳು ಮಹಿಳಾ ಬ್ಯಾರಕ್ಗಳು ಹಾಗೂ ಪವಿತ್ರ ಗೌಡ ಇರುವ ಬ್ಯಾರಕ್ ಮೇಲೆ ದಾಳಿ ನಡೆಸಿ ಪರಿಶೀಲಿಸಿದ್ದಾರೆ. ಈ ವೇಳೆ ಮೇಕಪ್ ಕಿಟ್ ಆಗಲಿ ಮೊಬೈಲ್ ಆಗಲಿ ಪತ್ತೆಯಾಗಿಲ್ಲ ಅಂತ ಜೈಲಾಧಿಕಾರಿಗಳು ಅಲೋಕ್ ಕುಮಾರ್ಗೆ ಮಾಹಿತಿ ನೀಡಿದ್ದಾರೆ. ಉತ್ತರ ಕನ್ನಡದ ಹಳಿಯಾಳದಲ್ಲಿ ರೌಡಿ ದೌರ್ಜನ್ಯ ಪ್ರಕರಣದಲ್ಲಿ ಪಿಎಸ್ಐರನ್ನ ಅಮಾನತು ಮಾಡಿದ ವಿಚಾರ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಕಳೆದ ಭಾನುವಾರ ಹಳಿಯಾಳದ ಮೌರ್ಯ ಕ್ಲಬ್ ಮುಂದೆ ಮಾಜಿ ರೌಡಿ ಶೀಟರ್ ಮಚ್ ಮಂಜ ಎನ್ನುವವನಿಂದ ರಂಪಾಟ ನಡೆದಿತ್ತು. ಪೊಲೀಸರ ಮೇಲೆ ಹಲ್ಲೆಯಾದರೂ ಪಿಎಸ್ಐ ಜೀಪಿನಿಂದ ಇಳಿದಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಇನ್ನು ಘಟನೆ ಬಗ್ಗೆ ಪಿಎಸ್ಐ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು. ಈ ವೇಳೆ ಸಿಪಿಐ ಜೈಪಾಲ್ ಪಾಟೀಲ್ ರೌಡಿಯನ್ನ ಅರೆಸ್ಟ್ ಮಾಡದಂತೆ ಆದೇಶ ನೀಡಿದರು ಎನ್ನಲಾಗ್ತಿದೆ. ಘಟನೆ ಸೂಕ್ಷ್ಮತೆ ಬಗ್ಗೆ ಮಾಹಿತಿ ಕೊಟ್ಟರೂ ಸಿಪಿಐ ಹಾಗೂ ಡಿವೈಎಸ್ಪಿ ನಿರ್ಲಕ್ಷ್ಯ ವಹಿಸಿದ್ರು ಎಂಬ ಆರೋಪವಿದೆ. ಆದರೆ ಘಟನೆಯಲ್ಲಿ ಕೇವಲ ಪಿಎಸ್ಐ ಅಮಾನತು ಮಾಡಿ ಪೊಲೀಸ್ ಇಲಾಖೆ ಕೈ ತೊಳೆದುಕೊಂಡಿದ್ಯಾ ಎಂಬ ಅನುಮಾನ ಉಲ್ಬಣವಾಗಿದೆ. ಟ್ರಾಫಿಕ್ ಫೈನ್ ಕಟ್ಟೋಕೆ ಅಂತ ಪೊಲೀಸ್ ಇಲಾಖೆ ಜನರಿಗೆ ಸುವರ್ಣ ಅವಕಾಶ ನೀಡಿದೆ. ಜೂನ್ 21ರಿಂದ ಜುಲೈ 10ರವರೆಗೆ ಕೌಂಟರ್ ಅಥವಾ ವಿವಿಧ ಆಪ್ಗಳ ಮೂಲಕವೂ ಫೈನ್ ಕಟ್ಟಲು ಅವಕಾಶವಿದೆ. ನಿಗದಿತ ದಿನಾಂಕದೊಳಗೆ ಫೈನ್ ಕಟ್ಟುವವರಿಗೆ ಇಲಾಖೆ 50% ಆಫರ್ ನೀಡಿದೆ. ಕೆಎಸ್ಪಿ ಆಪ್ ಮಾತ್ರವಲ್ಲದೆ ಸಂಚಾರ ವಿಭಾಗದ ಬಿಟಿಪಿ ಅಸ್ತ್ರಂ ಆಪ್ ಕೂಡ ಬಳಸಿ ಫೈನ್ ಕಟ್ಟಲು ಅವಕಾಶ ಕಲ್ಪಿಸಲಾಗಿದೆ. ಇನ್ನು ಈ ಆಫರ್ ಮೇ ಮುಂಚಿನ ದಂಡಗಳಿಗೆ ಮಾತ್ರ ಅನ್ವಯಿಸಲಿದೆ. ಓಲ್ಡ್ ಮಡ್ರಾಸ್ ರಸ್ತೆಯ ದೇವಸಂದ್ರ ಜಂಕ್ಷನ್, ಓಲ್ಡ್ ಏರ್ಪೋರ್ಟ್ ರಸ್ತೆಯ ಕುಂದನಹಳ್ಳಿ ಜಂಕ್ಷನ್, ಕೆಜಿ ರಸ್ತೆಯ ಮೈಸೂರು ಬ್ಯಾಂಕ್ ಜಂಕ್ಷನ್, ಸಾಗರ ಜಂಕ್ಷನ್, ಮಾಗಡಿ ರಸ್ತೆಯ ಸುಮ್ಮನಹಳ್ಳಿ ಜಂಕ್ಷನ್, ಮೈಸೂರು ರಸ್ತೆಯ ಮೆಟ್ರೋ, 12ನೇ ಮುಖ್ಯ ರಸ್ತೆಯ ಆರ್ಟಿಒ ಕಚೇರಿ ಹತ್ತಿರ, ತುಮಕೂರು ರಸ್ತೆಯ ಜಾಲಹಳ್ಳಿ ಕ್ರಾಸ್ ಜಂಕ್ಷನ್, ಬಳ್ಳಾರಿ ರಸ್ತೆಯ ಹೆಬ್ಬಾಳ ಜಂಕ್ಷನ್, ಎಲೆಕ್ಟ್ರಾನಿಕ್ ಸಿಟಿ ರಸ್ತೆಯ ಹೊಸೂರು ರಸ್ತೆ ಜಂಕ್ಷನ್, ಬನ್ನೇರುಘಟ್ಟ ರಸ್ತೆಯ ಗೊಟ್ಟಿಗೆರೆ ಜಂಕ್ಷನ್ ಬಳಿ ವಿಶೇಷ ಕೌಂಟರ್ಗಳ ವ್ಯವಸ್ಥೆ ಮಾಡಲಾಗಿದೆ.